ತಮಿಳುನಾಡು ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ ಸಂಭ್ರಮದ ನಡುವೆ ಮಗ ಜೇಸನ್ ಸಂಜಯ್ ಅಪ್ಪನಿಗೆ ಶಾಕ್ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದೆ. ತಮಿಳುನಾಡು ರಾಜಕೀಯದ ಹೊಸ ಯುಗ ಶುರುವಾಗಿದೆ. ದಳಪತಿ ವಿಜಯ್ ಅವರು ಅಧಿಕೃತವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇಡೀ ರಾಜ್ಯವೇ ಈ ಸಂಭ್ರಮದಲ್ಲಿ ತೇಲ್ತಾ ಇದ್ರೆ ವಿಜಯ್ ಅವರ ಮನೆಯಲ್ಲಿ ಮಾತ್ರ ಅಸಲಿ ಖುಷಿ ಕಾಣಿಸ್ತಿಲ್ಲ ಅನ್ಸುತ್ತೆ. ಈ ಐತಿಹಾಸಿಕ ಸಾಧನೆಯನ್ನ ಕಣ್ತುಂಬಿಕೊಳ್ಳೋಕೆ ಪತ್ನಿ ಸಂಗೀತ ಮತ್ತು ಮಕ್ಕಳು ಬರದಿರೋದು ಈಗ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಪತ್ನಿ ಲಂಡನ್ನಲ್ಲಿದ್ರೆ ಮಗ ಜೇಸನ್ ಸಂಜಯ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರೋ ಕೆಲಸ ಈಗ ಎಲ್ರಿಗೂ ಶಾಕ್ ಕೊಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಸುದ್ದಿ ಪ್ರಕಾರ ಜೇಸನ್ ಸಂಜಯ್ ಅವರು ತಮ್ಮ ತಂದೆ ವಿಜಯ್ ಅವರನ್ನ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿದ್ದಾರೆ ಎನ್ನಲಾಗ್ತಿದೆ. ಒಬ್ಬ ಮಗನಾಗಿ ಅಪ್ಪನ ಇಷ್ಟು ದೊಡ್ಡ ಸಾಧನೆಯನ್ನ ಸಂಭ್ರಮಿಸಬೇಕಾದ ಹೊತ್ತಲ್ಲಿ ಇಂಥ ನಡೆ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕುಟುಂಬದ ಒಳಗೆ ಯಾವುದೋ ಕಿಚ್ಚು ಹಚ್ಚಿರೋದು ಈಗ ಜಗಜ್ಜಾಹೀರಾಗಿದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಂಜಯ್ ಈಗ ತಮ್ಮ ಹೆಸರಿನ ಮುಂದೆ ಅಮ್ಮನ ಹೆಸರಿನ ಮೊದಲ ಅಕ್ಷರ ಅಂದ್ರೆ ಸಂಗೀತದಿಂದ ಎಸ್ ಸೇರಿಸಿಕೊಂಡಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅಪ್ಪನ ಹೆಸರಿನ ಬದಲು ಅಮ್ಮನ ಹೆಸರನ್ನೇ ಅಧಿಕೃತವಾಗಿ ಬಳಸೋಕೆ ಸಂಜಯ್ ಮುಂದಾಗಿದ್ದಾರಾ ಅನ್ನೋದು ನೆಟ್ಟಿಗರ ಪ್ರಶ್ನೆ. ಅಪ್ಪ ಸಿಎಂ ಆದ ಹೊತ್ತಲ್ಲೇ ಈ ಬದಲಾವಣೆ ಆಗಿರೋದು ರಾಜಕೀಯ ವಲಯದಲ್ಲೂ ಭಾರೀ ಚರ್ಚೆ ಹುಟ್ಟಾಕಿದೆ. ವಿಜಯ್ ಅವರ ಪಟ್ಟಾಭಿಷೇಕ ಸಮಾರಂಭಕ್ಕೆ ಅವರ ತಂದೆ ತಾಯಿ ಸಾಕ್ಷಿಯಾದ್ರು. ಆದರೆ ಮಗ ಸಂಜಯ್ ಮತ್ತು ಮಗಳು ಈ ಕಾರ್ಯಕ್ರಮದಲ್ಲಿ ಎಲ್ಲಿಯೂ ಕಾಣಿಸಿಕೊಳ್ಳಲಿಲ್ಲ. ಅಪ್ಪ ಇಷ್ಟೊಂದು ದೊಡ್ಡ ಹುದ್ದೆ ಅಲಂಕರಿಸುವಾಗ ಮಕ್ಕಳು ದೂರ ಉಳಿದಿರೋದು ದಳಪತಿ ದಾಂಪತ್ಯದ ಬಿಕ್ಕಟ್ಟು ಈಗ ಮಕ್ಕಳ ಮೇಲೂ ಪ್ರಭಾವ ಬೀರಿದ್ಯಾ ಅನ್ನೋ ಸಂಶಯಕ್ಕೆ ಪುಷ್ಟಿ ನೀಡುತ್ತಿದೆ. ಪತ್ನಿ ಸಂಗೀತ ಲಂಡನ್ನಲ್ಲಿದ್ದಾರೆ ಅನ್ನೋದು ಖಚಿತವಾಗಿದ್ರು ಅವರು ವಿಜಯ್ಗೆ ಕನಿಷ್ಠ ಸೋಷಿಯಲ್ ಮೀಡಿಯಾ ಮೂಲಕವಾದರೂ ವಿಶ್ ಮಾಡಿಲ್ಲ. ಮಗ ಅಪ್ಪನನ್ನ ಅನ್ಫಾಲೋ ಮಾಡಿ ಅಮ್ಮನ ಹೆಸರನ್ನ ಪ್ರೈವೇಟ್ ಆಗಿ ಸೇರಿಸಿಕೊಂಡಿರೋದು ನೋಡಿದ್ರೆ ಫ್ಯಾಮಿಲಿಯಲ್ಲಿ ಪಾರ್ಟಿಷನ್ ಆಗಿರೋದು ಪಕ್ಕಾ ಅನ್ಸುತ್ತೆ. ಅಮ್ಮನ ಪರವಾಗಿ ಸಂಜಯ್ ನಿಂತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ವಿಜಯ್ ಅಭಿಮಾನಿಗಳಿಗೆ ತಮ್ಮ ನಾಯಕ ಸಿಎಂ ಆಗಿರೋದು ಎಷ್ಟು ಖುಷಿ ಕೊಟ್ಟಿದೆಯೋ ಅವರ ಕುಟುಂಬದ ಈ ಪರಿಸ್ಥಿತಿ ಅಷ್ಟೇ ಬೇಸರ ಮೂಡಿಸಿದೆ. ಜೇಸನ್ ಸಂಜಯ್ ಅವರ ಹೆಸರಿನ ಮುಂದೆ ಎಸ್ ಸೇರಿಸಿಕೊಂಡಿರೋದು ನೋಡಿದ್ರೆ ಡಿವೋರ್ಸ್ ಪಕ್ಕಾ ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡ್ತಿದ್ದಾರೆ. ಆದರೆ ಈ ಬಗ್ಗೆ ಜೇಸನ್ ಕಡೆಯಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ. ಕೆಲವರು ಇದು ಕೇವಲ ಫೇಕ್ ನ್ಯೂಸ್ ಅಂತಿದ್ರೆ ಇನ್ನು ಕೆಲವರು ಸ್ಕ್ರೀನ್ ಶಾಟ್ಗಳನ್ನು ಹಿಡಿದು ವಾದ ಮಾಡ್ತಿದ್ದಾರೆ. ಅಪ್ಪ ಸಿಎಂ ಆದ ದಿನವೇ ಮಗ ಇಂಥ ನಿರ್ಧಾರ ತೆಗೆದುಕೊಂಡಿರೋದು ಪಕ್ಕಾ ಪ್ಲಾನ್ಡ್ ಅನ್ಸುತ್ತೆ ಅನ್ನೋದು ಕೆಲವರ ವಾದ. ಈ ಎಸ್ ಅಕ್ಷರದ ರಹಸ್ಯವನ್ನ ಸ್ವತಃ ಜೇಸನ್ ಅವರೇ ಬಿಚ್ಚಿಡಬೇಕಿದೆ. ದಳಪತಿ ವಿಜಯ್ ತಮಿಳುನಾಡನ್ನ ಆಳೋಕೆ ರೆಡಿಯಾಗಿದ್ದಾರೆ. ಆದ್ರೆ ಅವರ ಸ್ವಂತ ಮಗನೇ ಅಪ್ಪನನ್ನ ದೂರ ತಳ್ಳಿರೋದು ಅವರಿಗೆ ನುಂಗಲಾರದ ತುತ್ತಾಗಿದೆ. ರಾಜ್ಯವನ್ನ ಸಂಭಾಳಿಸೋ ಸಿಎಂಗೆ ತಮ್ಮ ಮನೆಯಲ್ಲಿ ಸಂಭಾಳಿಸೋಕೆ ಆಗ್ತಿಲ್ವಾ ಅನ್ನೋ ಟೀಕೆಗಳು ಕೂಡ ವ್ಯಕ್ತವಾಗ್ತಿದೆ. ಈ ಫ್ಯಾಮಿಲಿ ಡ್ರಾಮಾ ಈಗ ತಮಿಳುನಾಡಿನ ಆಡಳಿತಕ್ಕಿಂತ ಹೆಚ್ಚು ಸುದ್ದಿಯಲ್ಲಿದೆ. ವಿಜಯ್ ಇವರ ಖಾಸಗಿ ಬದುಕಿನ ಈ ಗೊಂದಲಗಳು ಆದಷ್ಟು ಬೇಗ ಬಗೆಹರಿಯಲಿ ಅನ್ನೋದು ಅಭಿಮಾನಿಗಳ ಆಶಯ. ಜೇಸನ್ ಸಂಜಯ್ ಹೆಸರಿನ ಮುಂದೆ ಅಮ್ಮನ ಹೆಸರನ್ನೇ ಇಟ್ಕೊಂಡಿರೋದು ನಿಜಾನಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡಿದೆ. ಇದು ಕೇವಲ ಊಹಾಪೋಹ.